ಹಲೋ. ಈಗ ಎಕ್ಸೆಲ್. ಓಕೆ, ಬೇಸಿಕ್ ಆಫ್ ಎಕ್ಸೆಲ್ ಬಗ್ಗೆ ನಾವು ನೆನ್ನೆ ಕ್ಲಾಸಲ್ಲಿ ಸ್ವಲ್ಪ ಡಿಸ್ಕಷನ್ ಮಾಡೋದು. ನೆನ್ನೆ ಕ್ಲಾಸಲ್ಲಿ ಬೇಸಿಕ್ಕಾಗಿ ಯಾವ ರೀತಿ ಓಪನ್ ಮಾಡೋದು ಎಕ್ಸೆಲ್ನ, ಆಮೇಲೆ ಅದನ್ನ ಡೆಸ್ಕ್ಟಾಪಿಗೆ ಯಾವ ರೀತಿ ಪೇಸ್ಟ್ ಮಾಡೋದು, ಓಕೆ, ಯಾವ ರೀತಿ ರೀನೇಮ್ ಕೊಡೋದು, ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋದು. ಈಗ ಇನ್ನೂ ಸ್ವಲ್ಪ ಆಪ್ಷನ್ಗಳನ್ನು ನಾವೇನು ಮಾಡೋಣ ಅಂತ ಹೇಳಿದ್ರೆ ಎಕ್ಸೆಲಲ್ಲಿ ತಿಳ್ಕೊಳ್ಳೋಣ. ಓಕೆ, ಜಸ್ಟ್ ಏನಾಗಿದೆ ಅಂತಂದರೆ ಜಾಸ್ತಿ ಏನು ಬೇಡ, ಒಂದು 3-4 ಆಪ್ಷನ್ ಎಕ್ಸ್ಟ್ರಾ ಒಂದು ಪರ್ ಡೇ ಅಷ್ಟು ತಿಳ್ಕೊಳ್ಳೋಣ. ಜಾಸ್ತಿ ಏನು ತಿಳ್ಕೊಳ್ಳೋ ನೆಸೆಸಿಟಿ ಇಲ್ಲ. ವೆರಿ ಇಂಪಾರ್ಟೆಂಟು. ಎಕ್ಸೆಲ್ ನಮಗೆ ಲೈಫ್ ಟೈಮಲ್ಲಿ ಯೂಸ್ ಆಗುತ್ತೆ. ನೀವು ಯಾವುದೇ ಜಾಬ್ ಮಾಡಿ ಅಥವಾ ಯಾವುದೇ ಸ್ಟಡಿ ಮಾಡಿ, ನಿಮಗೆ ಎಕ್ಸೆಲ್ಲು ಆಮೇಲೆ ವರ್ಡು ಇದೆಲ್ಲ ಬೇಕಾಗುತ್ತೆ. ಓಕೆ, ವರ್ಡಲ್ಲೂ ನಾನು ಟ್ಯೂಟೋರಿಯಲ್ ಮಾಡ್ತೀನಿ, ಡಿಸ್ಕಷನ್ ಮಾಡೋಣ ವರ್ಡ್ ಸಮೇತ. ಈಗ ನಾವು ಫಸ್ಟು ಬೇಸಿಕ್ನ ಎಕ್ಸೆಲ್ ಬೇಸಿಕ್ನ ಸ್ವಲ್ಪ ತಿಳ್ಕೊಳ್ಳೋಣ. ಓಕೆ, ಎಕ್ಸೆಲ್ ನೆನ್ನೆ ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡೋದೆಲ್ಲ ಯೋಚನೆ ಇಟ್ಕೊಳ್ಳೋದು ಅಂತ ಅಂದ್ಕೊಳ್ತೀನಿ. ಓಕೆ, ಇವತ್ತು ಇನ್ನೂ ಒಂದು ಸ್ವಲ್ಪ ಆಪ್ಷನ್ಸ್ಗಳನ್ನು ತಿಳ್ಕೊಳ್ಳೋಣ. ಓಕೆ, ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡಂಗೆ ಏನಾಗಿದೆ ಅಂತ ಹೇಳಿದ್ರೆ, ಓಕೆ, ಲಾಸ್ಟ್ ಕ್ಲಾಸಲ್ಲಿ ಹೇಳ್ದಂಗೆ ನಾನು ಏನಾಗಿದೆ ಅಂದರೆ ಇದು ಟ್ಯಾಬ್ಸ್. ಓಕೆ, ನಿಮಗೆಲ್ಲರಿಗೂ ಗೊತ್ತಿರಬೇಕು ಅಂತ ಟ್ಯಾಬ್ಸು ಇದೆಲ್ಲ ಕಾಮೆಂಟ್ಸ್ ಆಗಿದೆ, ಇವು ಆಪ್ಷನ್ ಎಲ್ಲ ನಿಮಗೆ ಗೊತ್ತಿದೆ. ಓಕೆ, ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡೋಣ ಅಂತ ಹೇಳಿದ್ರೆ, ಓಕೆ, ಟೆಕ್ಸ್ಟ್ ಡೈರೆಕ್ಷನ್ ಅಥವಾ ಓರಿಯೆಂಟೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಈಗ ಏನಾಗಿದೆ ಅಂತ ಹೇಳಿದ್ರೆ ಒಂದು ಟೆಕ್ಸ್ಟ್ ಇದೆ. ಆ ಟೆಕ್ಸ್ಟಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅದ್ರದ್ದು ಓರಿಯೆಂಟೇಷನ್ ಈಗ ನಮಗೆ ಏನಾಗಿರ್ಬೋದು ಅಂತ ಹೇಳಿದ್ರೆ ಇದು ಹಾರಿಜಾಂಟಲ್ ಆಗಿದೆ. ಈಗ ಫಾರ್ ಎಕ್ಸಾಂಪಲ್ ಏನಾಗಿದೆ ಅಂತ ಹೇಳಿದ್ರೆ, ಈಗ ಕರ್ನಾಟಕ ಅಂತ ಬರಿತೀನಿ, ಇದು ಸ್ಟೇಟ್. ಇದು ಯಾವ ರೀತಿ ಯೂಟಿಲೈಸ್ ಆಗುತ್ತೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ನಿಮಗೆ ಯಾವುದೋ ಒಂದು ಡಾಟಾಸ್ನ ಕಲೆಕ್ಟ್ ಮಾಡಿ ಅಂತ ಹೇಳಿರ್ತಾರೆ, ಒಂದು ಡಾಟಾನ ಕಲೆಕ್ಟ್ ಮಾಡಿ ಅಂತ ಹೇಳ್ತಾರೆ. ಓಕೆ, ನೀವೇನು ಮಾಡ್ಕೊಡ್ತೀರಾ ಅಂತ ಹೇಳಿದ್ರೆ ಇಲ್ಲಿ ಸೀರಿಯಲ್ ನಂಬರ್ ಹಾಕೋತೀರಾ, ಸೀರಿಯಲ್ ನಂಬರ್. ಓಕೆ, ಏನಾಗಿದೆ ಅಂತ ಹೇಳಿದ್ರೆ ಸ್ಟೂಡೆಂಟ್ ನೇಮು ಅಥವಾ ಟ್ರೈನಿ ನೇಮ್ ಏನಾಗಿರುತ್ತೆ, ಸ್ಟೂಡೆಂಟ್ ನೇಮ್. ಓಕೆ, ನೆಕ್ಸ್ಟ್ ಒಂದು ಅಡ್ರೆಸ್ ಏನಾದರೂ ಫಾದರ್ ನೇಮ, ಮದರ್ ನೇಮ, ಏನೋ ಡಾಟಾಸ್ ಇರುತ್ತೆ ಅಷ್ಟೇ. ಬಟ್ ಅಲ್ಲೇನೋ ಕೇಳಿದ್ರೆ ಸ್ಟೇಟ್ ಅಂತ ಕೆಟ್ಟಿರ್ತಾನೆ, ಸ್ಟೇಟ್. ಇಲ್ಲೇನಾಗಿದೆ ಅಂತ ಹೇಳಿದ್ರೆ ಸ್ಟೇಟ್. ಈಗ ಏನಾಗಿರುತ್ತೆ ಅಂತಂದರೆ, ಈಗ ನಾವು ಸೀರಿಯಲ್ ನಂಬರು 1, 2, 3 ಹಾಕೊಂಡಿರ್ತೀವಿ. ಓಕೆ, ಸ್ಟೂಡೆಂಟ್ ನೇಮು ಏನಾಗಿರುತ್ತೆ ಅಂದರೆ ಸುಮ್ಮನೆ ಒಂದು ರಾಜು, ಮಂಜು, ರವಿ. ಓಕೆ, ಏನೋ ಒಂದು ಸ್ಟೂಡೆಂಟ್ ನೇಮ್ ಅಂತ ಇರುತ್ತೆ. ಓಕೆ, ನೆಕ್ಸ್ಟ್ ಇವರೆಲ್ಲ ಏನಾಗಿದೆ ಅಂತ ಹೇಳಿದ್ರೆ ಪಾರ್ಟಿಸಿಪೇಟ್ ಮಾಡ್ತಿರೋದು. ಓಕೆ, ಏನೋ ಒಂದು ಡಾಟಾಸ್ ಅಪ್ಡೇಟ್ಸ್ ಕೇಳ್ತಿದ್ರೆ ಇವರು ಪಾರ್ಟಿಸಿಪೇಟ್ ಮಾಡ್ತಿರೋದು ಕರ್ನಾಟಕದಿಂದ ಅಂತ ತಿಳ್ಕೊಳ್ಳಿ. ಈಗ ನೀವು ಎಲ್ಲದಕ್ಕೂ ಈಗ ಕರ್ನಾಟಕ. ಓಕೆ, ಕರ್ನಾಟಕ ಅಂತ ನೀವು ಬರಿತೀರಾ. ಈಗ ಏನು ಮಾಡಬೇಕು ಅಂತಂದರೆ ಇದನ್ನ ಎಲ್ಲದಕ್ಕೂ ಕರ್ನಾಟಕ ಬೇಕು ಅಂತ ಹೇಳಿದ್ರೆ ನೀವು ಒಂದು ಆಪ್ಷನ್ ಇದೆ, ಇಲ್ಲಿ ಇಟ್ಕೊಂಡು ಈ ಪ್ಲಸ್ ಬರೋಕ್ಕೆ ಈಗ ಇಟ್ಕೊಂಡು ಡ್ರ್ಯಾಗ್ ಮಾಡಿದ್ರು ಕರ್ನಾಟಕ ಅಂತ ಬಂದುಬಿಡುತ್ತೆ. ಸಮ್ಟೈಮ್ಸ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಅದು ನೆಸೆಸಿಟಿ ಇರೋಕ್ಕಿಲ್ಲ ಕರ್ನಾಟಕ ಅಂತ. ಎಲ್ಲರೂ ಕರ್ನಾಟಕದವರಾಗಿರಬೇಕು ಅಂತ ಹೇಳಿದ್ರೆ ಜಸ್ಟ್ ಒಂದೇ ಲೈನಲ್ಲಿ ಬರೆದ್ರೆ ಸಾಕು ಕರ್ನಾಟಕ ಅಂತ. ಓಕೆ, ಆಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಟೆಕ್ಸ್ಟ್ನ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಡೈರೆಕ್ಷನ್ ಚೇಂಜ್ ಮಾಡಿಬಿಡ್ತೀವಿ. ಈ ಕರ್ನಾಟಕ ಅಂತ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ವರ್ಟಿಕಲ್ ಆಗಿ ಬರ್ಬಿಡ್ತೀವಿ. ವರ್ಟಿಕಲ್ ಅಂತ ಈಗ ಬರಬೇಕು ಅಂತ ಹೇಳಿದ್ರೆ ನೀವು ಓರಿಯೆಂಟೇಷನ್ ಮಾಡಬೇಕು ಅಂತ ಹೇಳಿದ್ರೆ ಈಗ ಇಷ್ಟು ಹುಡುಗರು ಏನಾಗಿದೆ ಅಂತ ಸ್ಟೂಡೆಂಟ್ಸ್ ಏನಾಗಿದೆ ಕರ್ನಾಟಕದ ಅವರಾದ ಕಾರಣ, ಓಕೆ, ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಇಷ್ಟು ಸೆಲ್ಲನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ಹೇಳ್ದಂಗೆ ಇದನ್ನೆಲ್ಲ ನಾವು ಒಂದು ಸೆಲ್ ಅಂತ ಕರಿತೀವಿ. ಇಷ್ಟು ಸೆಲ್ಲನ್ನು ನಾವೇನು ಮಾಡಬೇಕು, ಮರ್ಜ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಬಂದು ಮರ್ಜ್ ಆ್ಯಂಡ್ ಸೆಂಟರ್ ಸೆಲೆಕ್ಟ್ ಮಾಡ್ಕೊಂಡು ಓಕೆ, ಇಲ್ಲಿ ನಾವೇನು ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಕರ್ನಾಟಕ ಅಂತ ಬರೀತೀನಿ. ಓಕೆ, ಕರ್ನಾಟಕ ಅಂತ ಆಯಿತು. ಈ ಕರ್ನಾಟಕದ ಡೈರೆಕ್ಷನ್ ನಾನೇನು ಮಾಡ್ತೀನಿ ಅಂತ ಓರಿಯೆಂಟೇಷನ್ ಚೇಂಜ್ ಮಾಡ್ಕೋತೀನಿ, ವರ್ಟಿಕಲ್ ಆಗಿ ಮಾಡ್ಕೋತೀನಿ. ಓಕೆ, ಏನಾಗಿದೆ ವರ್ಟಿಕಲ್ ಟೆಕ್ಸ್ಟ್. ಹಾಗೇನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ದೊಡ್ಡ ಮಾಡ್ಕೋತೀನಿ. ಓಕೆ, ಇದೇನಾಗುತ್ತೆ ಕರ್ನಾಟಕ ಅಂತೇಳಿ ಈ ರೀತಿ ಓರಿಯೆಂಟೇಷನ್ ಆಗುತ್ತೆ. ಅದು ಮಾಡಬೇಕು ಅಂತ ಹೇಳಿದ್ರೆ ನೀವೇನು ಮಾಡಬೇಕು ಅಂತ ಆ ಜಾಬ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಬೇಕಾ ಇನ್ನೊಂದು ಸ್ವಲ್ಪ ತೋರಿಸ್ತೀನಿ, Ctrl+Z. ಓಕೆ, ಈ ರೀತಿ ಇದೆ, ಕರ್ನಾಟಕ ಅಂತಿದೆ. ಕರ್ನಾಟಕದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಹೋಮ್ ಬಟ್ಟಿಗೆ ಬನ್ನಿ. ಹೋಮ್ ಬಟನಲ್ಲಿ ಏನಾಗಿರುತ್ತೆ, ಈಗ ಇನ್ಸರ್ಟು, ಪೇಜ್ ಲೇಔಟು ಯಾವುದೋ ಒಂದು ಸೆಲೆಕ್ಟ್ ಆಗಿರುತ್ತೆ. ನಿಮಗೆ ಓರಿಯೆಂಟೇಷನ್ ಬೇಕು ಅಂತಂದರೆ ಜಸ್ಟ್ ಏನು ಮಾಡಬೇಕು, ಹೋಮ್ ಬಟನಿಗೆ ಬರಬೇಕು. ಹೋಮ್ ಬಟನಿಗೆ ಬಂದುಬಿಟ್ಟು ಇಲ್ಲಿ AB ಅಂತ ಕಾಣ್ತಾ ಉಂಟು, ಇದನ್ನ ನಾವು ಓರಿಯೆಂಟೇಷನ್ಸ್ ಅಂತ ನಾವು ಕರಿತೀವಿ. ಓರಿಯೆಂಟೇಷನ್ ಇದನ್ನ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಗೆ ಏನಾಗಿದೆ ಅಂತ ಹೇಳಿದ್ರೆ ಡ್ರಾಪ್ ಡೌನ್ ಬರುತ್ತೆ. ಡ್ರಾಪ್ ಡೌನಲ್ಲಿ ಏನಾಗಿದೆ ವರ್ಟಿಕಲ್ ಟೆಕ್ಸ್ಟು, ರೊಟೇಟ್ ಟೆಕ್ಸ್ಟ್ ಡೌನು ಈ ರೀತಿ ಎಲ್ಲ ಬರುತ್ತೆ. ನೀವು ಯಾವುದಾದ್ರು ವರ್ಟಿಕಲ್ ಟೆಕ್ಸ್ಟ್ ಅಂತ ಹೇಳಿದ್ರೆ ಈ ರೀತಿ ಬರುತ್ತೆ. ನೆಕ್ಸ್ಟ್ ಟೆಕ್ಸ್ಟ್ ಟೈಪ್ ಅಂತ ಹೇಳಿದ್ರೆ ಈ ರೀತಿ ಬರುತ್ತೆ, ಕರ್ನಾಟಕ ಅಂತಂದ್ರೆ ಈ ರೀತಿ ಬರುತ್ತೆ. ನೆಕ್ಸ್ಟ್ ಎಗೇನ್ ಏನಾದರೂ ಆಪ್ಷನ್ಸನ್ನು ಯೂಸ್ ಮಾಡಿದಾಗ ರೊಟೇಷನ್ ಡೌನು ಕರ್ನಾಟಕ ಅಂದರೆ ಈ ರೀತಿ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಯೂಸ್ ಮಾಡಿದಾಗ ವರ್ಟಿಕಲ್ ಟೆಕ್ಸ್ಟ್ ಈ ರೀತಿ ಬರುತ್ತೆ. ನಿಮಗೆ ಡಿಫ್ರೆಂಟ್ ಆಪ್ಷನ್ಸಲ್ಲೇ ಬರುತ್ತೆ. ಅದನ್ನ ನೀವೇನು ಮಾಡಬೇಕು ಅಂತಂದರೆ ನಿಮಗೆ ಡಿಪೆಂಡ್ಸ್, ನಿಮಗೆ ಯಾವ ರೀತಿ ಸೂಟಬಲ್ ಆಗುತ್ತಾ ಆ ರೀತಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಓರಿಯೆಂಟೇಷನ್ಸನ್ನು ನಾವೇನು ಮಾಡ್ಕೋಬೇಕು ಅಂತ ಹೇಳಿದ್ರೆ ಮಾಡ್ಕೋಬೇಕಾಗುತ್ತೆ. ಓಕೆ, ಈಗ ಟೆಕ್ಸ್ಟ್ ಡೈರೆಕ್ಷನ್ ಓಕೆ ಅಪ್ ಅಂತ ಇಟ್ಕೊಂಡ್ರೆ ಈಗ ಕರ್ನಾಟಕ ಅಂತ ನಮಗೆ ನೀಟಾಗಿ ಕಾಣುತ್ತೆ.
ಓಕೆ, ನೆಕ್ಸ್ಟ್ ಈಗ ಏನಾಗಿದೆ, ವರ್ಟಿಕಲ್ ಆಗಿ ಮಾತ್ರ ಇಲ್ಲಿ ಕಾಣ್ತಾ ಉಂಟು. ನಿಮಗೆ ಏನಾಗಿದೆ ಅಂತ ಡಿಫರೆಂಟ್ ಆ್ಯಕ್ಸಿಸಲ್ಲಿ ಬರೀಬೇಕಾಗುತ್ತೆ. ಈಗ ಕ್ರಾಸ್ ಆಗಿ ಬರೀಬೇಕಾಗುತ್ತೆ, ಒಂದು 45 ಡಿಗ್ರಿ ಬರೀಬೇಕಾಗುತ್ತೆ. 45 ಡಿಗ್ರಿ ಬರೀಬೇಕು ಅಂತ ಹೇಳಿದ್ರೆ ಆ್ಯಂಗಲ್ ಅಂತ ಕಟ್ತಾರೆ. ಈಗ ಆ್ಯಂಗಲ್. ನೆಕ್ಸ್ಟ್ ಲೆಫ್ಟ್ ಸೈಡಿಗೆ ಆಗಬೇಕು ಅಂತ ಹೇಳಿದ್ರೆ ಈ ರೀತಿ ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡಿಗೂ ಆ್ಯಂಗಲ್ ಆಗಿ ಅಥವಾ ಇನ್ಕ್ಲಿನೇಷನ್ ಆಗಿ ಬರೆಯೋ ರೀತಿಯನ್ನು ನಾವು ಇಲ್ಲಿ ಬರ್ಕೋಬೋದು. ಇದು ಓರಿಯಂಟೇಷನ್ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಇದೆಲ್ಲ ನಿಮಗೆ ಇದು ಜಸ್ಟ್ ಏನಾಗಿದೆ, ಇದು 45 ಡಿಗ್ರಿ ಇದೆ. ಇದು ನಮಗೆ 45 ಡಿಗ್ರಿ ಅಲ್ಲ, ನನಗೆ ಬೇರೆ ಬೇರೆ ಡಿಫ್ರೆಂಟ್ ಡಿಗ್ರಿಯಲ್ಲಿ ಬರ್ಕೋಬೇಕು ಅಂತ ಹೇಳಿದ್ರೆ ನೀವು ಏನು ಮಾಡ್ಕೋಬೇಕು ಅಂತ ಹೇಳಿದ್ರೆ ಫಾರ್ಮ್ಯಾಟ್ ಅಲೈನಿಗೆ ಹೋಗಿ ಜಸ್ಟ್ ಯಾವ ರೀತಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ AB ಬನ್ನಿ, ಓರಿಯಂಟೇಷನ್, ಆಮೇಲೆ ಫಾರ್ಮ್ಯಾಟ್ ಸೆಲ್ ಅಲೈನ್ಮೆಂಟ್ ಅಂತ ಕಾಣ್ತಾ ಉಂಟಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಟೆಕ್ಸ್ಟ್ ಡೈರೆಕ್ಟ್ ಓರಿಯಂಟೇಷನ್ಸ್ ಅಂತ ಕಾಣುತ್ತೆ. ಇಲ್ಲಿ ಟೆಕ್ಸ್ಟ್ ಅಂತ ಹೇಳ್ಬಿಟ್ಟು ಏನಾಗಿದೆ ಅಂತ ಒಂದು ಪೋರ್ಷನ್ ಇದೆ ಕಾಣ್ತಾ ಇತ್ತು, ಅಲ್ಲಿ ಒಂದು ಲೈನ್ ಆಗಿದೆ. ಇಲ್ಲಿ ನೀವೇನು ಮಾಡ್ಕೋಬೇಕು ಅಂತಂದರೆ ಮೊರ್ಸರ್ದು ಲೆಫ್ಟ್ ಮೌಸದು ಏನಾಗಿರಬೇಕು ಅಂತ ಹೇಳಿದ್ರೆ ಲೆಫ್ಟ್ ಬಟನ್ನ ಪ್ರೆಸ್ ಮಾಡ್ಕೊಂಡು ನೀವೇನು ಮಾಡಬೇಕು, ನಿಮಗೆ ಇಷ್ಟ ಬಂದಂಗೆ ರೊಟೇಷನ್ ಮಾಡ್ಕೊಳ್ಳೋದು. ರೊಟೇಷನ್ ಮಾಡ್ಕೊಂಡು ಇಲ್ಲಿ ಓಕೆ ಕೊಟ್ಟಾಗ ಏನಾಗಿರುತ್ತೆ ಅಂತ ಹೇಳಿದ್ರೆ ನಮಗೆ ಇಷ್ಟ ಬಂದಾಗೆ ನಮ್ಮ ಕನ್ವೀನಿಯೆಂಟಿಗೆ ನನಗೆ ಯಾವ ಡಿಗ್ರಿ ಬೇಕೋ ಆ ಡಿಗ್ರಿಯಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಕರ್ನಾಟಕ ಅಂತಲೇ ಬರುತ್ತೆ. ಇದು ಒಂದು ನಿಮಗೆ ಇರಬೇಕಾದಂಥ ಒಂದು ಟೆಕ್ಸ್ಟ್ ಓರಿಯಂಟೇಷನ್, ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಈಗ ಏನಾಗಿದೆ ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಐತೆ ನಿಮಗೆ. ಓಕೆ, ಇದೊಂದು ಆಪ್ಷನ್. ನೆಕ್ಸ್ಟ್ ನಾವೇನು ಮಾಡೋಣ ಅಂತ ಹೇಳಿದ್ರೆ ಒಂದು ಡ್ರಾಪ್ ಡೌನ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಡ್ರಾಪ್ ಡೌನ್ ನಾನು ಹೇಳಿದೆ ಆಗಲೇ ಡ್ರಾಪ್ ಡೌನ್ ಅಂತ. ಡ್ರಾಪ್ ಡೌನ್ ಯಾವ ರೀತಿ ಬರೆಯೋದು ಅಂತ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ ಏನಾಗಿರುತ್ತೆ ಅಂದರೆ ಡಾಟಾಸು ಒಂದು ಪೇಜಲ್ಲಿ ಇರುತ್ತೆ. ಆ ಪೇಜಿಂದ ನಿಮಗೆ ಏನೇನು ಮಾಡಬೇಕು ಅಂತ ಹೇಳಿದ್ರೆ ಯಾವುದು ಡಾಟಾಸನ್ನು ಈ ಪೇಜಿಗೆ ತರಬೇಕು ಅಂತ ಹೇಳಿದ್ರೆ ನಿಮಗೆ ಏನಾಗಿರುತ್ತೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಸ್ಟೇಟ್ ವೈಸು ಕಾಮನ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಸ್ಟೇಟ್ ಇರ್ಬೋದು, ಕರ್ನಾಟಕ ಇರ್ಬೋದು, ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ಡಿಫ್ರೆಂಟ್ ಸ್ಟೇಟ್ಸ್ ಇರ್ಬೋದು. ಆ ಸ್ಟೇಟನ್ನು ನೀವು ಏನು ಮಾಡ್ಬೋದು, ಯಾವ ರೀತಿ ಡ್ರಾಪ್ ಡೌನಲ್ಲಿ ಬರಬೇಕು, ಯಾವ ರೀತಿ ಡ್ರಾಪ್ ಡೌನಲ್ಲಿ ತರ್ತೀವಿ ಅಂತ. ಓಕೆ, ಫಾರ್ ಎಕ್ಸಾಂಪಲ್ ಏನಾಗಿರುತ್ತೆ, ಆ ಡಾಟಾಸಲ್ಲಿ ಏನಾಗಿರಬೇಕು ಅಂತ ಹೇಳಿದ್ರೆ ಒಂದು ಯಾವುದೋ ಒಂದು ಶೀಟಲ್ಲಿ ಬೇರೆ ಶೀಟಲ್ಲಿ ಇರುತ್ತೆ, ಅಲ್ಲಿಂದ ನಾವೇನು ಮಾಡಬೇಕು ಡ್ರಾಪ್ ಡೌನಲ್ಲಿ ತರಿಸ್ಕೊಳ್ಳೋದು ಯಾವ ರೀತಿ ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಹೇಳ್ದಂಗೆ ಏನಾಗಿದೆ ಅಂತೆಲ್ಲ ಲಾಸ್ಟ್ ಟೈಮ್ ಹೇಳ್ದಂಗೆ ಇದು ಸ್ಪ್ರೆಡ್ ಶೀಟು, ಇದು ಎಂಟರ್ ಪೋರ್ಷನ್ ಸ್ಪ್ರೆಡ್ ಶೀಟು ಲಾಸ್ಟ್ ಕ್ಲಾಸಲ್ಲಿ ಹೇಳಿದಂಗೆ. ಆಮೇಲೆ ಏನಾಗಿದೆ ಅಂತ ಹೇಳಿದ್ರೆ ಈಗ ಸ್ಪ್ರೆಡ್ ಶೀಟಲ್ಲಿ ಏನಾಗಿದೆ, ಇಲ್ಲಿ ಒಂದು ಶೀಟ್ 1 ಅಂತ ಇದೆ. ನೆಕ್ಸ್ಟ್ ನನಗೆ ಇನ್ನೊಂದು ಶೀಟ್ ಬೇಕು ಅಂತ ಹೇಳಿದ್ರೆ ನಾನೇನು ಮಾಡಬೇಕು, ಇಲ್ಲಿ ಪ್ಲಸ್ ಮಾಡ್ಕೊಂಡಾಯ್ತು, ಅಲ್ಲಿ ಶೀಟ್ 2 ಅಂತ ಬರುತ್ತೆ. ಶೀಟ್ 4 ನನಗೆ ಎಷ್ಟು ಬೇಕಾದರೆ ಏನಾಗಿದೆ ಅಂತ ಹೇಳಿದ್ರೆ ರೀತಿ ಪ್ಲಸ್ ಮಾಡ್ಕೊಬರ್ಬೋದು. ಎಷ್ಟು ಶೀಟ್ ಬೇಕು ಅಂತ ಹೇಳಿದ್ರೆ ನಾನೇನು ಮಾಡ್ಬೋದು, ಇಲ್ಲಿ 1 2 3 4 ಅಂತ ಅಪ್ಲೈ ಮಾಡ್ಕೋಬೋದು. ಈ ಶೀಟಿಗೆ ನಾನೇನು ಮಾಡ್ಬೋದು ಅಂತ ಹೇಳಿದ್ರೆ ಬೇಕಾದರೆ ರೀನೇಮ್ ಕೊಡ್ಬೋದು. ರೀನೇಮ್ ಕೊಡಬೇಕು ಅಂತ ಹೇಳಿದ್ರೆ ನೀವೇನು ಮಾಡಬೇಕು, ಜಸ್ಟ್ ಕರ್ಸರ್ನ ಇಲ್ಲಿ ಇಟ್ಕೊಳ್ಳಿ, ರೈಟ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲೇನಾಗಿದೆ ಅಂದರೆ ರೀನೇಮ್ ಅಂತಿದೆ. ರೀನೇಮ್ ಅಂತ ಹೇಳಿದ್ರೆ ಓಕೆ, ನಮ್ದು ಏನಾಗಿದೆ ಅಂತ ಹೇಳಿದ್ರೆ ಡಾಟಾ ಏನಾಗಿದೆ ಅಂತ ಹೇಳಿದ್ರೆ ಸ್ಟೂಡೆಂಟ್ ನೇಮು ಏನೋ ಒಂದಿರ್ಬೋದು, ಸ್ಟೂಡೆಂಟ್ ನೇಮು, ಸ್ಟೇಟು ಏನು. ಓಕೆ, ನಾನು ಇಲ್ಲಿ ಸ್ಟೇಟ್ ಅಂತ ಕೊಡ್ತೀನಿ. ಸ್ಟೇಟ್ ಡಿಫ್ರೆಂಟು ಸ್ಟೇಟ್. ಓಕೆ, ಸ್ಟೇಟ್ ಕೊಡ್ತೀನಿ. ಓಕೆ, ಇಲ್ಲೇನಾಗಿದೆ ಅಂತಂದರೆ ಈ ಸ್ಟೇಟ್ ಅಂತ ಇರುತ್ತೆ. ಈ ಸ್ಟೇಟಲ್ಲಿ ಏನಾಗಿರುತ್ತೆ ಡಿಫ್ರೆಂಟ್ ಸ್ಟೇಟ್ ನೇಮ್ ಇರುತ್ತೆ. ಓಕೆ, ಈ ಡಾಟಾಸ್ ಎಲ್ಲ ಏನಾಗಿರಬೇಕು ಅಂತಂದರೆ ಒಂದು ಯಾವುದೊಂದು ಈಗ ನಾವು ಡ್ರಾಪ್ ಡೌನ್ ಮಾಡಬೇಕು ಅಂತ ಹೇಳಿದ್ರೆ ಯಾವುದೊಂದು ಶೀಟಲ್ಲಿ ಏನಾಗಿರಬೇಕು ಅದ್ರ ರಿಲೇಟೆಡ್ ಆಗಿರೋ ಡಾಟಾಸ್ ಇರಬೇಕು. ಓಕೆ, ನಾನೇನು ಮಾಡ್ಕೊಳ್ತೀನಿ ಅಂತಂದರೆ ಶೀಟ್ 2 ಅಲ್ಲಿ ನಾನೇನು ಮಾಡ್ತೀನಿ ಅಂತಂದರೆ ನಿಮಗೆ ಡ್ರಾಪ್ ಡೌನ್ ಮಾಡ್ಕೊಂಡು ತೋರಿಸ್ತೇನೆ. ಈಗ ಏನಾಗಿದೆ ಅಂತ ಫಾರ್ ಎಕ್ಸಾಂಪಲ್ ಸೀರಿಯಲ್ ನಂಬರ್ ಸ್ಟೂಡೆಂಟ್ ನೇಮ್, ನೆಕ್ಸ್ಟ್ ಸ್ಟೂಡೆಂಟ್ ನೇಮ್, ಇಲ್ಲಿ ಫಾದರ್ಸ್ ನೇಮ್, ಫಾದರ್ಸ್ ನೇಮ್. ಓಕೆ, ನೆಕ್ಸ್ಟ್ ಸ್ಟೇಟ್ ಅಂತ ಹಾಕಿರ್ತೀನಿ ಇಲ್ಲಿ. ನಿಮಗೀಗ ಸ್ಟೇಟ್ ಅಂತ ಹಾಕಿರ್ತೀನಿ. ಓಕೆ, ಫಾರ್ ಎಕ್ಸಾಂಪಲ್ ಈಗ 1, ಈಗ ನೆಕ್ಸ್ಟ್ 2 ಅಂತ ಬರೀಬೇಕು ಅಂತ ಹೇಳಿದ್ರೆ ನಾನು ಹೇಳಿದೆ ಲಾಸ್ಟ್ ಕ್ಲಾಸಲ್ಲಿ ಜಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ 1 2 ಅಂತ ಬರೀಬೇಕು. ನನಗೆ ಸೀರಿಯಲ್ ನಂಬರ್ ಬೇಕು ಅಂತ ಹೇಳಿದ್ರೆ 1 2 ಅಂತ ಹಾಕೊಳ್ಳಿ. ನೆಕ್ಸ್ಟ್ 2 ಸೆಲೆಕ್ಟ್ ಮಾಡ್ಕೊಳ್ಳಿ. 2 ಸೆಲೆಕ್ಟ್ ಮಾಡಬೇಕಂದ್ರೆ ನಮ್ಮ ಮೌಸದು ಲೆಫ್ಟ್ ಕಾರ್ನರ್ನ ಪ್ರೆಸ್ ಮಾಡ್ಕೊಂಡು ಇನ್ನೇನು ಮಾಡಬೇಕು ಅಂತ ಸೆಲೆಕ್ಟ್ ಮಾಡಿಕೊಂಡು ಈ ಕಾರ್ನರಲ್ಲಿ ಪ್ಲಸ್ ಬರುವ ಗಂಟೆ ಇಟ್ಕೊಂಡು ಜಸ್ಟ್ ಡ್ರ್ಯಾಗ್ ಮಾಡಿದರೆ ಆಯಿತು. ಹಾಗೇನಾಗುತ್ತೆ, ಅದು ಕಂಟಿನ್ಯೂಟಿ ಆಗುತ್ತೆ. ಸ್ಟೂಡೆಂಟ್ ನೇಮು. ಓಕೆ, ಈಗ ನಾನು ಸ್ಟೂಡೆಂಟ್ ನೇಮ್ ಬರೆಯೋಣ. ಏನಾಗಿದೆ ಅಂತ ಹೇಳಿದ್ರೆ ಓಕೆ, ರಾಹುಲ್, ವರುಣ್, ಅಮಿತ್, ಗಣೇಶ್, ಸೈದ್, ಜಾನ್ ಓಕೆ, ಈ ರೀತಿ ಸ್ಟೂಡೆಂಟ್ ನೇಮ್ ಇದೆ. ಓಕೆ, ಅವ್ರ ಫಾದರ್ಸ್ ನೇಮ್ ಏನೆಲ್ಲ ಬರುತ್ತೆ, ಫಾದರ್ಸ್ ನೇಮ್ ಓಕೆ ಏನಿರುತ್ತೆ ಫಾದರ್ಸ್ ನೇಮ್. ಓಕೆ, ರಮೇಶ್,
ಸುರೇಶ್, ರವಿ, ಮಂಜುನಾಥ್ ಅಂದಾಗ ಮಂಜುನಾಥ್ ಕರೆಕ್ಟ್ ಆಗುತ್ತಲ್ವ, ಗಣೇಶ್ ತಂದೆಗೆ ಮಂಜುನಾಥ್. ಓಕೆ, ಇದು ಮೊಹಮ್ಮದ್, ಏನು ಹಾಕೋಣ, ಜಾನ್ಸನ್. ಓಕೆ, WH ಬರುತ್ತೆ, ಜಾನ್ಸನ್. ಓಕೆ, ಈ ರೀತಿ ಇದೆ ಅಂತ ತಿಳ್ಕೊಳ್ಳಿ. ಸ್ಟೇಟ್ ನಾವು ಏನು ಮಾಡೋಣ ಅಂದರೆ ಡಿಫ್ರೆಂಟ್. ಓಕೆ, ಈ ಸ್ಟೇಟ್ ಅಂತ ಹೇಳೋದು ಏನಾಗಿರುತ್ತೆ ಅಂತೇಳಿ ನಾವು ಡ್ರಾಪ್ ಡೌನ್, ಈಗ ನಾನು ಹೇಳ್ತಿರೋದು ಸ್ಟೇಟ್ ಡ್ರಾಪ್ ಡೌನಲ್ಲಿ ಬರಬೇಕು. ಸ್ಟೇಟು ಡ್ರಾಪ್ ಡೌನಲ್ಲಿ ಬರಬೇಕು ಅಂತ ಹೇಳಿದ್ರೆ ನಾನು ಏನು ಮಾಡಬೇಕು, ಸ್ಟೇಟಲ್ಲಿ ನಾನು ಡಾಟಾಸನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಡಿಫ್ರೆಂಟ್ ಸ್ಟೇಟನ್ನು ಇಲ್ಲಿ ಬರೀಬೇಕು. ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ್, ಸೌತ್ ಇಂಡಿಯಾ ಮಾತ್ರ ಹೇಳಿ, ಆಂಧ್ರ ಪ್ರದೇಶ್, ಆಮೇಲೆ ನೆಕ್ಸ್ಟ್ ತೆಲಂಗಾಣ. ಓಕೆ, ತೆಲಂಗಾಣ ಯಾವುದು, ಓಕೆ, ಇಷ್ಟು ಸ್ಟೇಟ್ ಇದೆ. ಇಷ್ಟು ಸ್ಟೇಟಿಂದ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಸ್ಟೂಡೆಂಟು. ಈಗ ನಾನೇನು ಮಾಡ್ಕೊಂಡಿದ್ದೆ ಅಂದರೆ ಸ್ಟೂಡೆಂಟ್ ನೇಮ್ ತೊಗೊಂಡೆ. ಈಗ ಸ್ಟೇಟಲ್ಲಿ ಏನು ಮಾಡಬೇಕು, ಇಲ್ಲಿ ಈಗ ರಾಹುಲ್ ಅಂತ ಹೇಳೋ ಕರ್ನಾಟಕದಲ್ಲಿದ್ದೇನೆ. ಇಲ್ಲಿ ಏನು ಮಾಡಬೇಕು, ಡ್ರಾಪ್ ಡೌನಲ್ಲಿ ಕರ್ನಾಟಕ ಅಂತ ಇರೋದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದು ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಜಸ್ಟ್ ಏನು ಮಾಡ್ಕೊಳ್ಳಿ ಅಂತಂದರೆ ಫುಲ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಷ್ಟು ಬೇಕೋ ಎಷ್ಟು ಏರಿಯಾ. ಓಕೆ, ಎಷ್ಟು ಏರಿಯಾನ ಬೇಕಾದರೆ ಓಕೆ, ನಾವು 13ವರೆಗೆ ಬರ್ಕೊಳ್ಳೋಣ, ಆಮೇಲೆ ನೇಮ್ ಹಾಕೊಳ್ಳೋಣ, 13ವರೆಗೆ ಸೆಲೆಕ್ಟ್ ಮಾಡ್ಕೊಂಡು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಡಾಟಾ ಅಂತ ಹೇಳೋದ್ರಲ್ಲಿ ಬರಬೇಕು. ಡಾಟಾ ಅಂತ ಹೇಳುವಂತಹ ಟ್ಯಾಬ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲೇನಾಗಿದೆ ಅಂತ ಹೇಳಿದ್ರೆ ನಿಮಗಿದೆ ಡಾಟಾ ವ್ಯಾಲಿಡೇಷನ್ ಅಂತ ಒಂದು ಆಪ್ಷನ್ ಇದೆ. ಇದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಡಾಟಾ ವ್ಯಾಲಿಡೇಷನ್. ಅದರಲ್ಲಿ ಡಾಟಾ ವ್ಯಾಲಿಡೇಷನ್ ಏನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲೇನಾಗಿದೆ ಎನಿ ವ್ಯಾಲ್ಯೂಸ್ ಅಂತಿದೆ, ಅಲ್ಲಿ ಏನು ಮಾಡಬೇಕು ಅಂತಂದರೆ ಲಿಸ್ಟ್ ಕ್ಲಿಕ್ ಮಾಡ್ಕೊಳ್ಳೋದು. ಲಿಸ್ಟ್ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲೇನಾಗಿದೆ ಅಂತ ಒಂದು ಸೋರ್ಸ್ ಅಂತ ಓಪನ್ ಆಗುತ್ತೆ. ಸೋರ್ಸ್ ಅಂತ ಓಪನ್ ಆಗಿದಾಗ ಇಲ್ಲೇನಾಗಿದೆ ಅಂತಂದರೆ ಅಪ್ಲೋಡ್ ಅಂತ ಒಂದು ಅಪ್ ಏರೋ ಮಾರ್ಕ್ ಕಾಣುತ್ತೆ ಅಂತ, ಅದನ್ನ ಕ್ಲಿಕ್ ಮಾಡಿದಾಗ ನೀವು ಎಲ್ಲಿ ಉಂಟು ಡಾಟಾ, ಆ ವ್ಯಾಲಿಡೇಷನ್ ಬೇಕಾದ ಡಾಟಾ, ನನಗಿರುವಂಥ ಡಾಟಾಸ್ ಎಲ್ಲಿದೆ, ಈ ಸ್ಟೇಟ್ ಅಂತ ಹೇಳುವ ಪೇಜಲ್ಲಿದೆ. ಸ್ಟೇಟ್ ಪೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಏನು ಮಾಡ್ಕೊಳ್ಳಿ, ಎಂಟೈರ್ ಪೋರ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಎಗೇನ್ ಈ ಡೌನ್ ಬಟನ್ನ ಸೆಲೆಕ್ಟ್ ಮಾಡಿಕೊಂಡು ಓಕೆ, ಡೌನ್ ಬಟನ್ ಸೆಲೆಕ್ಟ್ ಮಾಡಿದಾಗ ಏನಾಗಿರುತ್ತೆ ಅಂತಲ್ಲ ಅದು ಇಲ್ಲಿ ಅಪ್ಲೋಡ್ ಆಗಿರುತ್ತೆ. ನೆಕ್ಸ್ಟ್ ಓಕೆ ಕೊಟ್ಟಾಗ ನೆಕ್ಸ್ಟ್ ನೀವು ಬನ್ನಿ ಇಲ್ಲೆಲ್ಲ ಬಂದಾಗ ಏನಾಗಿದೆ ಅಂತಂದರೆ ಒಂದು ಸ್ಕ್ರೋಲ್ ಡೌನ್ ಕಾಣ್ತಾ ಉಂಟು. ಇದನ್ನ ನಾವೇನು ಅಂತ ಕರಿತೀವಿ, ಡ್ರಾಪ್ ಡೌನ್ ಅಂತ ಕರಿತೀವಿ. ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಆ ಸ್ಟೇಟ್ ಫುಲ್ಲು ಬರುತ್ತೆ. ಓಕೆ, ಈಗ ಏನಾಗಿದೆ ರಾಹುಲ್ ಅಂತ ಹೇಳೋ ಫಾದರ್ ನೇಮ್ ರಮೇಶ್, ಇವನೇನು ಕರ್ನಾಟಕದವನು. ಓಕೆ, ಕರ್ನಾಟಕದಂತ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡೆ. ನೆಕ್ಸ್ಟ್ ಇವನು ಯಾವುದು ವರುಣ್ ಅಂತ ಹೇಳೋನು. ಓಕೆ, ಅವನು ಎಗೇನ್ ಕರ್ನಾಟಕದವನೇ ಅಂತ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಅಮಿತ್ ಅಂತ ಹೇಳೋನು ಯಾವುದು, ಒಂದು ತಮಿಳ್ನಾಡು ಅಂತ ಇಟ್ಕೊಳ್ಳೋಣ. ಓಕೆ, ತಮಿಳ್ನಾಡು ಅಂತ ಬಂತು. ಓಕೆ, ಗಣೇಶ್ ಅಂತ ಹೇಳೋನು ತೆಲಂಗಾಣ ಅಂತ ಇಟ್ಕೊಳ್ಳೋಣ. ಓಕೆ, ಸೈಯದ್ ಇವನೇನು ಕೇರಳ ಅಂತ ಇಟ್ಕೊಳ್ಳೋಣ. ಎಗೇನ್ ಕೇರಳ ಅಂತ ಬಂತು. ಓಕೆ, ನೆಕ್ಸ್ಟ್ ಜಾನ್ ಇವನು ಅಷ್ಟೇ, ಯಾವುದು ಕೇರಳ ಅಂತ ಇಟ್ಕೊಳ್ಳೋಣ. ಈಗ ಏನಾಗುತ್ತೆ, ಡಿಫ್ರೆಂಟ್ ಸ್ಟೇಟ್ ಬಗ್ಗೆ ನಮಗೇನಾಯಿತು ಅಂತಂದರೆ ಇಲ್ಲಿ ಡ್ರಾಪ್ ಡೌನ್ ಥ್ರೂ ನಾವು ಯಾವ ರೀತಿ ತಗೊಳ್ಳೋದು ಅಂತ ನಾವು ಇವತ್ತು ಡಿಸ್ಕಷನ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಈಗ ನೀವು ಇದನ್ನೆಲ್ಲ ನೀವು ಒಂದು ಟೇಬಲ್ ಹಾಕೋಬೇಕು ಅಂತ ಹೇಳಿದ್ರೆ ನೀವು ಇದಕ್ಕೆ ಫುಲ್ ಸೆಲೆಕ್ಟ್ ಮಾಡಿಕೊಂಡು ಹೋಮ್ ಪೇಜಿಗೆ ಬನ್ನಿ. ಹೋಮ್ ಪೇಜಿಗೆ ಬಂದುಬಿಟ್ಟು ಟೇಬಲ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಲ್ ಬಾರ್ಡರ್ಸ್, ಇದಕ್ಕೊಂದು ಆಲ್ ಬಾರ್ಡರ್ ಹಾಕಬೇಕು. ಓಕೆ, ಆಲ್ ಬಾರ್ಡರ್ಸ್ ಹಾಕೊಳ್ಳಿ. ಇದನ್ನೆಲ್ಲ ಬೋಲ್ಡ್ ಮಾಡಬೇಕು. ಎಲ್ಲದನ್ನ ಸೆಲೆಕ್ಟ್ ಮಾಡಿಕೊಂಡು ಬೋಲ್ಡ್ ಬಟನ್ ಪ್ರೆಸ್ ಮಾಡಿ, ಬೋಲ್ಡ್ ಆಗುತ್ತೆ. ನೆಕ್ಸ್ಟ್ ಎಗೇನ್ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೀವಲ್ಲ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಸೆಂಟರ್ ಮಾಡಬೇಕು, ಸೆಂಟರಿಗೆ ಬರುತ್ತೆ. ಓಕೆ, ಇದನ್ನ ಸೆಂಟರಿಗೆ ಮಾಡ್ಕೊಳ್ಳಿ ಈ ಎಷ್ಟು ಪೋರ್ಷನ್ನು. ಓಕೆ, ನೆಕ್ಸ್ಟ್ ಏನೇನಾಗಿದೆ ಅಂತ ಹೇಳಿದ್ರೆ ಎಕ್ಸೆಲ್ದು ಒಂದು ಆಪ್ಷನ್ ಏನಾಗಿದೆ ಅಂತ, ನೀವು ನಂಬರ್ಸ್ ಎಲ್ಲ ಹಾಕಿದಾಗ ಏನಾಗಿರುತ್ತೆ ಅಂತ ಹೇಳಿದ್ರೆ, ನೀವು ಯಾವುದೇ ಒಂದು ಸೆಲ್ಲಲ್ಲಿ ಒಂದು ನಂಬರ್ ಹಾಕಿದಾಗ ನಂಬರ್ ರೈಟ್ ಸೈಡಿಗೆ ಬರುತ್ತೆ. ನೀವು ಏನಾದರೂ ಬರೆದ್ರೆ ಹೆಸರು, ನೇಮು, ಏನೇ ವರ್ಡ್ಸ್ ಬರೆದ್ರೆ ಅದೇನಾಗಿರುತ್ತೆ ಲೆಫ್ಟ್ ಸೈಡಲ್ಲಿ ಬರುತ್ತೆ. ಇನ್ನು ಎಕ್ಸೆಲಲ್ಲಿ ಇದು ತೋರಿಸ್ತೀನಿ. ಈಗ ನೋಡಿ, ಈಗ ನಾನೇನು ಮಾಡ್ತೀನಿ ಅಂತಂದರೆ ಇಲ್ಲೊಂದು ನಂಬರ್ ಹಾಕ್ತೀನಿ 1. ಇದೇನಾಯಿತು, ರೈಟ್ ಸೈಡಿಗೆ ಹೋಯಿತು ಸೆಲ್ಲದು. ಅದೇ ನಾನು ಇಲ್ಲಿ ಏನೋ ಒಂದು ಬರಿತೀನಿ, ಅರುಣ್, ಇದೇನಾಗುತ್ತೆ ಲೆಫ್ಟ್ ಸೈಡಲ್ಲಿ ಬರುತ್ತೆ. ಇದು ಸೆಲ್ಲದು ಲೆಫ್ಟ್ ಸೈಡಲ್ಲಿ ಬರುತ್ತೆ. ನೇಮು, ವರ್ಡ್ಸ್ ಏನೇ ಬರೆದ್ರು ಅದು ಲೆಫ್ಟ್ ಸೈಡಲ್ಲಿ ಬರುತ್ತೆ. ನಂಬರ್ ಬರೆದ್ರೆ ರೈಟ್ ಸೈಡ್ ಬರುತ್ತೆ ಇನ್ನು ಎಕ್ಸೆಲಲ್ಲಿ. ಇದೊಂದು ಸಿಂಪಲ್ ಆಗಿರುವಂಥ ಒಂದು ಬೇಸಿಕ್ ಇವತ್ತಿನ ಕ್ಲಾಸಲ್ಲಿ. ಇವತ್ತು ಡಾಟಾ ವ್ಯಾಲಿಡೇಷನು ಮತ್ತು
ಓರಿಯೆಂಟೇಷನ್ ಯಾವ ರೀತಿ ಮಾಡೋದು ಅಂತ ನಾವು ತಿಳ್ಕೊಂಡಿದ್ವಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಸ್ವಲ್ಪ ಡೀಪಾಗಿ ಇನ್ನೇನು ನೆಕ್ಸ್ಟ್ ಆಪ್ಷನ್ ತಿಳ್ಕೊಂಡ್ರೆ, ಎಲ್ಲ ಒಂದೇ ಕ್ಲಾಸಲ್ಲಿ ಎಲ್ಲ ಹೇಳಿದರೆ ಕನ್ಫ್ಯೂಸ್ ಆಗುತ್ತೆ. ಸುಮ್ಮನೆ ಸ್ವಲ್ಪ ತಿಳ್ಕೊಂಡು ಬರ್ತಾವೆ. 2 ಆಪ್ಷನ್ ಅಷ್ಟೇ ಹೇಳಿದೆವು. ಓಕೆ, ಅಷ್ಟೇ ಸಾಕು. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಬೇರೆ ಆಪ್ಷನ್ನ ನಾನು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು.